ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಗೆ ಮಾಡಿ ತೋರಿಸ್ತಾ ಇರೋದು ಚೌಳಿಕಾಯಿ ಪಲ್ಯ. ಇದಕ್ಕೆ ಗೋರೆಕಾಯಿನೂ ಅಂತಾರ್ರಿ. ಅವನ್ನ ಈಗ ಸೋಸ್ಕೋತಾ ಇದ್ದೀನಿ ನೋಡ್ರಿ. ಚೌಳಿಕಾಯಿನ ಎರಡು ಕಡೆನೂ ಅದು ತುಂಬು ತೆಗೆದುಬಿಟ್ಟು ಈ ಥರ ಚೌಳಿಕಾಯಿನ ಚಿಕ್ಕ ಚಿಕ್ಕದಾಗಿ ಮುರ್ಕೋಬೇಕು. ಮತ್ತು ನಾರು ತೆಗಿಬೇಕು ರೀ. ಅದರೊಳಗೆ ಚೌಳಿಕಾಯಿ ಒಳಗೆ ನಾರಿನ ಅಂಶ ಭಾಳ ನೋಡ್ರಿ. ಈ ಥರ ಅವು ನಾರು ತಗೊಂಡು ಪಲ್ಯ ಮಾಡಿದ್ರೆ ನೀವು ಚೆನ್ನಾಗಿರ್ತೈತಿ. ನೀವು ಹಂಗೆ ಹೆಚ್ಚು ಮಾಡ್ತಾರೆ ಒಬ್ಬೊಬ್ರು, ಹಿಂಗೆ ಹೆಚ್ಚು ಬಿಟ್ರೆ ಅವು ನಾರು ಬರ್ತಾವ್ರಿ, ಪಲ್ಯ ರುಚಿ ಆಗಲ್ಲ. ಅದಕ್ಕೆ ಎರಡು ಕಡೆನೂ ಈ ಥರ ತುಂಬ ತೆಗೆದ್ಬಿಟ್ಟು ನೀವು ಸಣ್ಣ ಸಣ್ಣ ಹಿಂಗೆ ಸೋಸ್ಕೊತೀವಲ್ಲ, ಆ ನಾರು ತೆಗೆದ್ಬಿಟ್ಟು ಸೋಸ್ಕೋಬೇಕು ರೀ. ಇದೇ ಥರ ನಾನು 250 ಗ್ರಾಮ್ ತೊಗೊಂಡಿದ್ದೀನಿ ರೀ. ಇದನ್ನು ಅಂದ್ರೆ 1/4 kg ಚೌಳಿಕಾಯಿನ ಈ ಥರ ಎರಡು ಕಡೆ ತುಂಬ ತೆಗೆದು ಸೋಸ್ಕೋಬೇಕು. ಇವು ಅಷ್ಟು ಚೌಳಿಕಾಯಿನೂ ಸೋಸಿಟ್ಕೋಬೇಕು. ಅದೇ ಥರನ ಸೋಸಿಟ್ಕೊಂಡು ಇವನ್ನ ನೋಡಿ ಈ ಥರ ಸೋಸಬೇಕು. ಸೋಸಿದಾದ್ಮೇಲೆ ಒಂದು ಚೆನ್ನಾಗಿ ಇವನ್ನ ನೋಡಿ ಈ ಥರ ಇವು ಆದವು ಇಷ್ಟು. ಇವಾಗ ಅವನ್ನ ಚೆನ್ನಾಗಿ ತೊಳ್ಕೊಬೇಕು ನೀರಿನಲ್ಲಿ. ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಬಿಸಿ ಮಾಡೋಕ್ಕಿಟ್ಟು ಅದಕ್ಕೆ ಒಂದು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ರೀ, ಇವು ಹುರಿಲಿಕ್ಕೆ. ಇವಾಗ ನೋಡಿರಿ ಚೌಳಿಕಾಯಿನ ಚಲೋತ್ನಂಗೆ ತೊಳ್ಕೊಂಡು ಆ ಕಡಾಯಿಗೆ ಹಾಕ್ಕೋತಾ ಇದ್ದೀನಿ ರೀ. ಇವನ್ನೆಲ್ಲನೂ ಚೌಳಿಕಾಯಿನ ಹಾಕ್ಕೊಂಡು ಚೆನ್ನಾಗಿ ಕಾಯಿಡ್ಸ್ಕೊಂಡು ಇವು 2 ನಿಮಿಷ ಹುರಿಬೇಕು ರೀ. ಚೆನ್ನಾಗಿ ಹುರಿದ್ರೆ ಪಲ್ಯ ಚೆನ್ನಾಗಿ ಆಗ್ತೈತಿ ಮತ್ತು ಬೇಷ್ ಕುದೀತಾವೆ ಮೆತ್ತಗವು. ಇವಾಗ ನೋಡಿರಿ ಚೆನ್ನಾಗಿ ಕಾಯಿಡ್ಸ್ಕೊಂಡು ಈ ಥರ 2 ನಿಮಿಷ ಹುರ್ಕೊಳ್ರಿ. ಈಗ ಇವು ಹುರಿದಾದ್ಮೇಲೆ ಇವನ್ನ ಒಂದು ತಟ್ಟಿಗೆ ತಕ್ಕೋಬೇಕು ರೀ. ಈಗ ಒಂದು ತಟ್ಟಿಗೆ ತಕ್ಕೋತಾ ಇದ್ದೀನಿ ನೋಡಿರಿ. ಮತ್ತು ಇದೇ ಕಡಾಯಿನ ಈಗ ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಒಗ್ಗರಣೆಗೆ ಇಟ್ಕೋತೀನಿ ರೀ. ಇದಕ್ಕೆ 2 ಚಮಚ ಎಣ್ಣೆ ಹಾಕ್ಕೋತೀನಿ ರೀ ಒಗ್ಗರಣೆಗೆ. ಇವಾಗ ಇದು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೋತೀನಿ ರೀ. ಸಾಸಿವೆ ಚಟಪಟ ಸಿಡಿದ ಮೇಲೆ ಅದಕ್ಕೆ ನಾನು ಈರುಳ್ಳಿ ಮತ್ತು ಕರಿಬೇವನ್ನ ಹಾಕ್ಕೋತೀನಿ ರೀ. ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಕಾಯಿಡ್ಸ್ಕೊಳ್ರಿ. ಈರುಳ್ಳಿ ಕರಿಬೇವು ಹಾಕ್ಕೊಂಡಿದ್ದೀನಿ ನೋಡಿರಿ. ಈರುಳ್ಳಿ ಕರಿಬೇವು ಹಾಕ್ಕೊಂಡು ಕಾಯಿಡ್ಸ್ಕೊಳ್ರಿ. ಇವು ಒಂದು ಸ್ವಲ್ಪ ಕಾಯಿಡ್ಸ್ಕೊಂಡು ಆದಮೇಲೆ ಇದಕ್ಕೆ ನಾನು ಒಂದು ದೊಡ್ಡ ಈರುಳ್ಳಿನ ಹೆಚ್ಕೊಂಡಿದ್ದೀನಿ ರೀ ಪಲ್ಯಕ್ಕೆ. ಮತ್ತು ಇವಾಗ ಕಾಯಿಡ್ಸ್ಕೊಂಡ್ಮೇಲೆ ಇದಕ್ಕೆ ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ ರೀ. ಒಂದು ಟೊಮೆಟೊನ ಹೆಚ್ಕೊಂಡಿದ್ದೀನಿ ರೀ ತೊಳೆದ್ಬಿಟ್ಟು. ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೋಡಿರಿ. ಈಗ ಸೇರಿಸ್ಕೊಂಡು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಕಾಯಿಡ್ಸ್ಕೋಬೇಕು. 1 ನಿಮಿಷ ಇದು ಕಾಯಿಡ್ಸ್ಕೊಂಡು ಆದಮೇಲೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ನಾನು ಉಪ್ಪು ಹಾಕ್ತಾಯಿದ್ದೀನಿ ರೀ. ಮತ್ತು 1 ಚಮಚ ಗರಂ ಮಸಾಲ ಹಾಕ್ಕೋತೀನಿ ರೀ. 1 ಚಮಚ ಅರಶಿನ ಪುಡಿ ಹಾಕ್ತೀನಿ ರೀ. ಅರಶಿನ ಪುಡಿ ಹಾಕಿದ ಮೇಲೆ ನಾನು ಇದು ಗುರೋಳು ಹಾಕ್ಬೇಕು ರೀ. ಇದು ಹುರಿದು ಪಲ್ಯಕ್ಕೆ ಭಾಳ ರುಚಿ ಆಗ್ತೈತೆ ರೀ. ನಾನು ಒಂದು ಸ್ವಲ್ಪ ಗುರೋಳನ್ನ ಹುರಿದು ಅವನ್ನ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ ರೀ ಪುಡಿ. ಅದನ್ನು ಒಂದು 2 ಚಮಚ ಹಾಕ್ಕೋತೀನಿ ರೀ ಗುರೋಳು ಪುಡಿ. ಮತ್ತು ಇದಕ್ಕೆ ಖಾರಕ್ಕೆ ರೀ ಹಸಿಮೆಣ್ಸಿನ್ಕಾಯಿನ ಮಿಕ್ಸಿ ಜಾರ್ನಲ್ಲಿ ಬೆಳ್ಳುಳ್ಳಿ ಜೀರಿಗೆ ಕರಿಬೇವು ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ರೀ. ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡಿನಿ ರೀ. ಆಮೇಲೆ ಕಾಯಿಡ್ಸ್ಕೊಂಡು ಅದನ್ನು ಚೌಳಿಕಾಯಿ ಹುರಿದು ಇಟ್ಕೊಂಡಿದ್ವಲ್ಲ ರೀ ಆಗಲ್ಲೇ, ಅವನ್ನ ಇದಕ್ಕೆ ಸೇರಿಸ್ಕೋಬೇಕು ರೀ. ಸೇರಿಸ್ಕೊಂಡು ಇದೆಲ್ಲ ಮಸಾಲೆ ಮಿಕ್ಸ್ ಆಗಬೇಕಲ್ಲ, ಚೆನ್ನಾಗಿ ಕಾಯಿಡ್ಸ್ಕೊಳ್ರಿ. ಕಾಯಿಡ್ಸ್ಕೊಂಡು ಇದಕ್ಕೆ ನಾನು 1 ಗ್ಲಾಸ್ ನೀರು ಹಾಕ್ತಾಯಿದ್ದೇನೆ ನೋಡಿರಿ. ಒಂದು ದೊಡ್ಡ ಗ್ಲಾಸಲ್ಲೇ 1 ಗ್ಲಾಸ್ ನೀರು ಹಾಕಿಬಿಟ್ಟು ಚೆನ್ನಾಗಿ ಕಾಯಿಡ್ಸಿ ಒಂದು ಪ್ಲೇಟ್ ಮುಚ್ಚಿ ಇದನ್ನು ಕುದಿಯೋದಕ್ಕೆ ಬಿಡ್ರಿ. ಇವು ಚೌಳಿಕಾಯಿ ಒಂದು 5 ನಿಮಿಷ ಕುದಿಬೇಕು ರೀ. ಎಳೆವಿದ್ರೆ 2-3 ನಿಮಿಷ ಕುದಿದ್ರೆ ಆಗಿಬಿಡ್ತೈತೆ ರೀ ಪಲ್ಯ ರೆಡಿ. ಇವು ಸ್ವಲ್ಪ ಚೌಳಿಕಾಯಿ ದಪ್ಪಿದ್ರೆ ಒಂದು 5 ನಿಮಿಷ ಕುದಿಸ್ಬೇಕು ರೀ. ಇವಾಗ ನೋಡಿ ನಾನು ಒಂದು 5 ನಿಮಿಷ ಪಲ್ಯನ ಕುದಿಸಿದ್ದೀನಿ. ಇವಾಗ ಇದು ರೆಡಿ ಐತೆ ನೋಡಿರಿ. ಈ ಥರ ಇದನ್ನೀಗ ಒಂದು ಬಟ್ಲಕ್ಕೆ ಸರ್ವ್ ಮಾಡ್ಕೋತಾ ಇದ್ದೀನಿ ರೀ. ಈಗ ಚೌಳಿಕಾಯಿ ಪಲ್ಯ ಇದು ರೆಡಿ ಐತೆ ರೀ. ಇದು ರೊಟ್ಟಿ, ಚಪಾತಿ, ಇದು ಅನ್ನ ಎಲ್ಲದಕ್ಕೂ ಬರುತ್ತೆ ರೀ. ಚೆನ್ನಾಗಿರುತ್ತೆ, ಇದು ಭಾಳ ರುಚಿ ಆಕೈತೆ ರೀ. ನೋಡಿ ಇದು ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕುವ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.